ಸೊ ಸೆಕೆಂಡ್ ಒನ್ ರೊಟೇಟ್ರಿ ಮೋಷನಲ್ಲಿ ಏನು ಕೊಟ್ಟಿದ್ದಾರೆ, a body is said to be in a rotatory motion if it moves about a fixed axis. ಅಂದರೆ ಒಂದು ಫಿಕ್ಸೆಡ್ ಆ್ಯಕ್ಸಿಸಲ್ಲಿ ಮೂವ್ ಆಗ್ತಾ ಇರಬೇಕು, ಆವಾಗ ಅದನ್ನು ರೊಟೇಟ್ರಿ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ ಮೋಷನ್ ಆಫ್ ಎ ಸೀಲಿಂಗ್ ಫ್ಯಾನ್, ಅಂದರೆ ಮನೇಲಿ ಫ್ಯಾನ್ ಸುತ್ತತ್ತಲ್ಲ, ಅದು ರೊಟೇಟ್ರಿ ಮೋಷನ್ಗೆ ಎಕ್ಸಾಂಪಲ್. ಮತ್ತು ಸ್ಪಿನ್ನಿಂಗ್ ಆಫ್ ಎ ಟಾಪ್, ಬುಗುರಿ ಸುತ್ತುತ್ತೆ ನೋಡಿದ್ಯಾ, ಅದನ್ನು ಎಕ್ಸಾಂಪಲ್. ಅ ಸ್ಪಿನ್ನಿಂಗ್ ವೀಲ್ ಆರ್ ಎ ಪಾಟ್ರೀಸ್ ವೀಲ್, ಇವಾಗ ಪಾಟ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ, ಅಲ್ಲಿ ಫಿಗರ್ 2.5 ಕೊಟ್ಟಿದ್ದಾರಲ್ಲ, ಸ್ಪಿನ್ನಿಂಗ್ ವೀಲ್ ಅಂದರೆ ಎ, ಪಾಟ್ರೀಸ್ ವೀಲ್ ಅಂದರೆ ಸಿ. ಸೊ ಇದೆಲ್ಲನೂ ಮೇರಿ ಗೋ ರೌಂಡ್, ರೊಟೇಷನ್ ಆಫ್ ದಿ ಅರ್ತ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್ ಎಕ್ಸೆಟ್ರಾ, ಇದೆಲ್ಲನೂ ರೊಟೇಟ್ರಿ ಮೋಷನ್ಗೆ ಎಕ್ಸಾಂಪಲ್. ಸರಿನಾ? ಯಾವುದನ್ನ 2 ಅಥವಾ 3 ಜ್ಞಾಪಕ ಇಟ್ಕೋ ಎಕ್ಸಾಂಪಲ್ ಅದಕ್ಕೆ, ಡೆಫಿನೇಷನ್ ಜೊತೆಗೆ. ಸೊ ನೋಟಲ್ಲಿ ಏನು ಕೊಟ್ಟಿದ್ದಾರೆ, ರೊಟೇಟ್ರಿ ಮೋಷನ್ ಇಸ್ ಡಿಫ್ರೆಂಟ್ ಫ್ರಮ್ ಎ ಟ್ರಾನ್ಸ್ಲೇಟ್ರಿ ಮೋಷನ್. ಎರಡೂ ಬೇರೆ ಬೇರೆದು. ಬಿಕಾಸ್ ಇನ್ ರೊಟೇಟ್ರಿ ಮೋಷನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಆಬ್ಜೆಕ್ಟ್ ಮೂವ್ ಥ್ರೂ ಡಿಫ್ರೆಂಟ್ ಡಿಸ್ಟೆನ್ಸಸ್ ಡ್ಯೂರಿಂಗ್ ದ ಸೇಮ್ ಟೈಮ್. ಸೊ ಟ್ರಾನ್ಸ್ಲೇಟ್ರಿ ಮೋಷನಲ್ಲಿ ಏನಿತ್ತು ಡೆಫಿನಿಷನ್ನು, ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಬೇಕು ಒಂದು ಆಬ್ಜೆಕ್ಟು, ಸರಿನಾ, ಡ್ಯೂರಿಂಗ್ ದ ಸೇಮ್ ಟೈಮ್. ಆ ಥರ ಇದ್ದರೆ ಟ್ರಾನ್ಸ್ಲೇಟ್ರಿ ಮೋಷನ್. ಅದೇ ಇದರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಆಬ್ಜೆಕ್ಟ್ ಮೂವ್ ಥ್ರೂ ಡಿಫ್ರೆಂಟ್ ಡಿಸ್ಟೆನ್ಸಸ್, ಆದರೆ ಟೈಮ್ ಸೇಮ್ ಇರುತ್ತೆ ಅಷ್ಟೆ. ಅದು ಒಂದು ಡಿಫ್ರೆನ್ಸ್ ಅದೇ ಟ್ರಾನ್ಸ್ಲೇಟ್ರಿಗೂ ರೊಟೇಟ್ರಿಗೂ. ದ ಪಾರ್ಟ್ ಆಫ್ ದ ಬಾಡಿ ನಿಯರ್ ದಿ ಆಕ್ಸಿಸ್ ಆಫ್ ದ ರೊಟೇಷನ್ travels a smaller distance than the distant parts of the body. ಅಂದರೆ ಮಧ್ಯದ ಪಾಯಿಂಟ್ ಇರುತ್ತಲ್ಲ ಆ ಬಾಡಿದು, ಅದು ಕಡಿಮೆ ತಿರುಗೋದು. ಇವಾಗ ಫ್ಯಾನ್ನಲ್ಲಿ ಆ 3 ವಿಂಗ್ಸ್ ಇರುತ್ತಲ್ವಾ, ಅದು ನಿಮಗೆ ಧಾರಾಳವಾಗಿ ತಿರುಗ್ತಾ ಇರುತ್ತೆ. ಆದರೆ ಮಧ್ಯದಲ್ಲಿ ಒಂದು ಸರ್ಕಲ್ ಥರ ಇರುತ್ತಲ್ಲ, ಅದು ನಿನ್ಗೆ ಅಷ್ಟೊಂದು ತಿರುಗಲ್ಲ. ಒಂದೊಂದು ಫ್ಯಾನಲ್ಲಿ ತಿರುಗೋದೇ ಇಲ್ಲ, ಅದು ಹಾಗೇ ಇರುತ್ತೆ ಅಷ್ಟೇ, ಅಂದರೆ ಫಿಕ್ಸಡ್ ಆಗಿರುತ್ತೆ. ಬರೀ ವಿಂಗ್ಸ್ ಮಾತ್ರ. ಅಂದರೆ ಯಾವಾಗಲೂ ರೊಟೇಟ್ರಿ ಮೋಷನಲ್ಲಿ ಆಬ್ಜೆಕ್ಟ್ದು ಮಿಡಲ್ ಪಾರ್ಟ್ ನಿನಗೆ ರೊಟೇಟ್ ಆಗಲ್ಲ, ಸರಿನಾ. ದೂರ ಇರೋ ಪಾರ್ಟ್ಸ್ ಅಂದರೆ ವಿಂಗ್ಸ್, ಮಿಡಲ್ ಪಾರ್ಟ್ ಬಿಟ್ಟು ಅಕ್ಕಪಕ್ಕ ಎಲ್ಲ ಇರುತ್ತಲ್ಲ, ಅದೆಲ್ಲನೂ ನಿನಗೆ ತಿರುಗ್ತಾ ಇರುತ್ತೆ, ಸರಿನಾ. ಇದು ರೊಟೇಟ್ರಿ ಮೋಷನ್. ಅರ್ಥ ಆಯ್ತಾ? So third one, circular motion. The motion of a body along a circular path is called circular motion. ಒಂದು ಸರ್ಕ್ಯುಲರ್ ಪಾತಲ್ಲೇ ಬಾಡಿ ಬಂದು ಮೋಷನಲ್ಲಿದ್ದರೆ ಅದನ್ನು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಅಂದರೆ ರೌಂಡ್ ಸುತ್ತುತ್ತಾ ಇರಬೇಕದು. Circular motion is a special type of curvilinear motion in which the distance of a moving object from a fixed point called the center does not change. ಇದಕ್ಕೂ ರೊಟೇಟ್ರಿ ಮೋಷನ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಒಂದೊಂದು ಎಕ್ಸಾಂಪಲ್ ಆಫ್ ರೊಟೇಟ್ರಿ ಮೋಷನಲ್ಲಿ ಸೆಂಟರ್ ಚೇಂಜ್ ಆಗುತ್ತೆ, ಸರಿನಾ. ಟೈಮ್ ಚೇಂಜ್ ಆಗಲ್ಲ, ಸೆಂಟರ್ ಚೇಂಜ್ ಆಗುತ್ತೆ. ಬಟ್ ಸರ್ಕ್ಯುಲರ್ ಮೋಷನಲ್ಲಿ ಯಾವುದೋ ಒಂದು ಆಬ್ಜೆಕ್ಟು ನಿನಗೆ ಸರ್ಕ್ಯುಲರ್ ಡೈರೆಕ್ಷನಲ್ಲೇ ಸುತ್ತಾ ಇದೆ, ಸರ್ಕ್ಯುಲರ್ ಪಾತಲ್ಲಿ. ಬಟ್ ಏನು ಹೇಳ್ತಿದ್ದಾರೆ, ನಿನಗೆ ಸೆಂಟರ್ ಇರುತ್ತಲ್ಲ ಅದು ಫಿಕ್ಸಡ್, ಅದು ಚೇಂಜೇ ಆಗೋದಿಲ್ಲ ಅಂತ ಇದ್ದಾರೆ. ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, 2.6 ಫಿಗರಲ್ಲಿ ಕೊಟ್ಟಿದ್ದಾರೆ. ಅ ಗರ್ಲ್ ಇಸ್ ವೈಲಿಂಗ್ ಎ ಸ್ಟೋನ್ ಟೈಡ್ ಅಟ್ ದ ಎಂಡ್ ಆಫ್ ಎ ಸ್ಟ್ರಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ವೈರ್ಲಿಂಗ್ ಅಂತ ಅಂದರೆ ಸುತ್ತೋದು. ಇವಾಗ ಹುಡುಗಿ ನಿಂತ್ಕೊಂಡು ಒಂದು ದಾರದಲ್ಲಿ ಒಂದು ಲಾಸ್ಟಲ್ಲಿ ಕಲ್ಲು ಕಟ್ಬಿಟ್ಟು ಹಿಂಗೆ ಸುತ್ತಾನೇ ಇದ್ದಾಳೆ ಕಂಟಿನ್ಯೂಸ್ ಆಗಿ ಸುತ್ತುತ್ತಾ ಇದ್ದರೆ ಒಂದೇ ಪಾತಲ್ಲಿ ಅದು ಸುತ್ತುತ್ತಾ ಇರುತ್ತೆ, ಕರೆಕ್ಟಾ. ಆ ಕಡೆ ಈ ಕಡೆ ಮೂವ್ ಆಗಲ್ಲ ಅದು. ಸೊ ಸೆಂಟರ್ ಬಂದು ಫಿಕ್ಸೆಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಯಾರಾಗ್ರಾಫಿಂದ ಓದ್ತೀಯಾ?
ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸರ್ಕ್ಯುಲರ್ ಮೋಷನ್ದು. ಏನು ಅಂತಂದರೆ ದ ಮೋಷನ್ ಆಫ್ ಎ ಕಾರ್ ಅರೌಂಡ್ ಎ ಸರ್ಕ್ಯುಲರ್ ಪಾತ್. ಅಂದರೆ ಒಂದೇ ಜಾಗದಲ್ಲಿ ಕಾರ್ ಸುತ್ತಾ ಇದ್ದರೆ ಅದು ಒಂದು ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಬಂದು ಕ್ಲಾಕ್. ಅಂದರೆ ಮಧ್ಯದ ಪಾಯಿಂಟು ಫಿಕ್ಸೆಡ್, ಚೇಂಜ್ ಆಗೋದೇ ಇಲ್ಲ ಪಾಯಿಂಟು. ಈ 3 ಕೈಗಳು ಮಾತ್ರ ಟರ್ನ್ ಆಗ್ತಾ ಇರುತ್ತೆ ಸರ್ಕ್ಯುಲರ್ ಪಾತಲ್ಲಿ, ಕರೆಕ್ಟಾಗಿ ಕ್ಲಾಕಲ್ಲಿ. ಸೊ ಅದು ಒಂದು ಎಕ್ಸಾಂಪಲ್. ಲಾಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ದ ಮೋಷನ್ ಆಫ್ ದ ಸ್ಯಾಟಲೈಟ್ ಅರೌಂಡ್ ದಿ ಅರ್ತ್. ಸೊ ಸರ್ಕ್ಯುಲರ್ ಮೋಷನಲ್ಲಿ ಅದು ಸುತ್ತಾ ಇರುತ್ತೆ. ಸೆಂಟರ್ ಒಂದು ಅರ್ತ್, ಸೆಂಟರ್ ಡೈರೆಕ್ಷನ್ ಪೊಸಿಷನ್ ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ರಿಮೆಂಬರ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ರೊಟೇಟರಿ ಮೋಷನ್ ದ ಆಕ್ಸಿಸ್ ಆಫ್ ರೊಟೇಷನ್ ಪಾಸಸ್ ಫ್ರಮ್ ಅ ಪಾಯಿಂಟ್ ಇನ್ ದ ಬಾಡಿ ಇಟ್ ಸೆಲ್ಫ್, whereas in circular motion the axis of revolution passes through a point outside the body. ಸೊ ಏನು ಹೇಳ್ತಾ ಇದ್ದಾರೆ, ರೊಟೇಟರಿ ಮೋಷನಲ್ಲಿ ಏನಾಗುತ್ತೆ, ಅಂದರೆ ಇವಾಗ ಸುತ್ತಬೇಕಾದ್ರೆ ಒಂದು ಸ್ವಲ್ಪ ಮೂವ್ ಆಗ್ಬೋದು. ದ ಆಕ್ಸಿಸ್ ಆಫ್ ರೊಟೇಷನ್ ಪಾಸಸ್ ಫ್ರಮ್ ಅ ಪಾಯಿಂಟ್ ಇನ್ ದ ಬಾಡಿ ಇಟ್ ಸೆಲ್ಫ್. ಆದರೆ ಸರ್ಕ್ಯುಲೇಟರಿ ಮೋಷನಲ್ಲಿ ಔಟ್ಸೈಡ್ ದ ಬಾಡಿ ದ ಆಕ್ಸಿಸ್ ಆಫ್ ರೆವಲ್ಯೂಷನ್ ಪಾಸಸ್ ಥ್ರೂ ಅ ಪಾಯಿಂಟ್ ಔಟ್ಸೈಡ್ ದ ಬಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ದಸ್ ದಿ ಮೋಷನ್ ಆಫ್ ಎ ಸ್ಯಾಟಲೈಟ್ ಅರೌಂಡ್ ದಿ ಅರ್ತ್ ಇಸ್ ಎ ಸರ್ಕ್ಯುಲರ್ ಮೋಷನ್, ವೆರಾಸ್ ದಿ ಮೋಷನ್ ಆಫ್ ಅರ್ತ್ about its own axis is rotational motion. ಸೊ ಇವಾಗ 2.7b ಎಕ್ಸಾಂಪಲ್ ಹೇಳಿದ್ದಾರೆ. ಇವಾಗ ಸ್ಯಾಟಿಲೈಟ್ ಅರ್ತ್ ಸುತ್ತಾ ಇದೆಯಲ್ಲ, ಸ್ಯಾಟಿಲೈಟ್ ಸುತ್ತೋದು ಬಂದು ಸರ್ಕ್ಯುಲೇಟರಿ ಮೋಷನ್. ಆದರೆ ಮಧ್ಯದಲ್ಲಿ ಅರ್ತು ಅದ್ರ ಪಾಡಕ್ಕೆ ಸುತ್ತಾ ಇರುತ್ತಲ್ವಾ, ಅದು ಆ್ಯಕ್ಚುಲಿ ಆ ಒಂದು ಸರ್ಕ್ಯುಲರ್ ಪಾತಿಂದ ಹೊರಗೆ ಸುತ್ತಾ ಇರುತ್ತೆ. ಅದು ಕೇಳಿಸ್ತಾ ಇದೆಯಾ? ಅದು ರೊಟೇಟರಿ ಮೋಷನ್. ಅರ್ತ್ ಸುತ್ತೋದು ರೊಟೇಟರಿ ಮೋಷನ್, ಸ್ಯಾಟಿಲೈಟ್ ಅರ್ಥನ ಸುತ್ತೋದು ಸರ್ಕ್ಯುಲೇಟರಿ ಮೋಷನ್. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆಯಾ? .7b ಎಕ್ಸಾಂಪಲ್ಲು. ಫಸ್ಟು ಅರ್ತು ಅದ್ರ ಪಾಡಿಗೆ ಅದು ಸುತ್ತಾ ಇರುತ್ತೆ, ಕರೆಕ್ಟಾ? ಅದು ರೊಟೇಟರಿ ಮೋಷನ್ ಎಕ್ಸಾಂಪಲ್. ಅರ್ತು ಸುತ್ತ ಸ್ಯಾಟಿಲೈಟು ಸರ್ಕ್ಯುಲರ್ ಪಾತಲ್ಲೇ ಸುತ್ತಾ ಇರುತ್ತೆ, ಅದು ಸರ್ಕ್ಯುಲೇಟರಿ ಮೋಷನ್. ಸೊ ಇನ್ ಸರ್ಕ್ಯುಲರ್ ಮೋಷನ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ of the body from a fixed point always remains the same, whereas it is not the same in curvilinear motion. So circular motion ಅಲ್ಲಿ ಏನು ಹೇಳ್ತಾ ಇದ್ದಾರೆ, the distance of a point of the body. ಅಂದರೆ ಇವಾಗ ಒಂದು ಫಿಕ್ಸೆಡ್ ಪಾಯಿಂಟ್ ಅಂತ ಇರುತ್ತೆ, ಅಂದರೆ ಸೆಂಟರ್ ಅಲ್ವಾ, ಸೆಂಟರಿಂದ ಡಿಸ್ಟೆನ್ಸ್ ಯಾವಾಗಲೂ ಸೇಮೇನೇ ಇರುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸಿಂದ ಸೆಂಟರ್ದು ಸೇಮ್ ಅಂತಂದರೆ ಏನಂಗಂದರೆ, ಸೊ ಒಂದು ಬಾಡಿ ಹಿಂಗೆ ಸುತ್ತಾ ಇದೆ, ಇದು ಸೆಂಟರ್ ಫಿಕ್ಸೆಡ್ ಆಗಿರುತ್ತೆ ಅಲ್ವಾ ಸರ್ಕ್ಯುಲೇಟರಿ ಮೋಷನಲ್ಲಿ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸು ಫಾರ್ ಎಕ್ಸಾಂಪಲ್ r ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲೂ ಸೇಮ್ ಡಿಸ್ಟೆನ್ಸೇ ಇರುತ್ತೆ, ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲೂ ಸೇಮ್ ಡಿಸ್ಟೆನ್ಸೇ ಇರುತ್ತೆ, ಇಲ್ಲಿಂದ ಇಲ್ಲೂ ಸೇಮ್ ಡಿಸ್ಟೆನ್ಸೇ ಇರುತ್ತೆ. ಡಿಸ್ಟೆನ್ಸ್ ಈ 4 ಸೇಮಾ ಬೇರೆ ಬೇರೆನಾ? ಸೇಮಾ ಬೇರೆ ಬೇರೆನಾ? ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ನೀನು ಫಿಕ್ಸೆಡ್ ಸೆಂಟರ್ ಪಾಯಿಂಟಿಂದ ಎಲ್ಲಿ ತೊಗೊಂಡ್ರೂ ಸೇಮೇ ಬರುತ್ತೆ, ಚೇಂಜ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಸರ್ಕ್ಯುಲರ್ ಪಾತಲ್ಲೇ ಬಾಡಿ ಟ್ರಾವೆಲ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ.
ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ರಿತೀಶ್? ರಿತೀಶ್ ಕೇಳಿಸ್ತಾ ಇದೆಯಾ?